ಮಿತ್ರರೇ ನಮಸ್ಕಾರ. ಮಿತ್ರರೇ, ಬಿಹಾರದ ಚುನಾವಣೆಗೆ ಅಕ್ಷರಶಃ ಕೌಂಟ್ ಡೌನ್ ಶುರುವಾಗಿದೆ. ನವೆಂಬರ್ 6ನೇ ತಾರೀಕು ಮೊದಲ ಹಂತದ ಚುನಾವಣೆ ನಡೆಯುತ್ತೆ. ಹಾಗೆ ನವೆಂಬರ್ 11ನೇ ತಾರೀಕು ಎರಡನೇ ಹಂತದ ಚುನಾವಣೆ ನಡೆಯುತ್ತೆ. ಚುನಾವಣಾ ದಿನಾಂಕ ಹತ್ತಿರ ಬರ್ತಾ ಇದ್ದ ಹಾಗೆ ಜನರ ಕುತೂಹಲವೂ ಕೂಡ ಜಾಸ್ತಿ ಆಗ್ತಾ ಇದೆ. ಯಾಕೆ ಅಂತಂದ್ರೆ ಈ ಬಾರಿ ನೆಕ್ ಟು ನೆಕ್ ಫೈಟ್ ಅಂತಲೇ ವಿಶ್ಲೇಷಣೆ ಮಾಡಲಾಗ್ತಾ ಇದೆ. ಮಹಾಗಠಬಂಧನ್ ಗೆಲ್ಲೋದಕ್ಕೆ ಎಲ್ಲಾ ಪ್ರಯತ್ನವನ್ನ ಪಡ್ತಾ ಇದೆ. ಇನ್ನೊಂದು ಕಡೆಯಲ್ಲಿ 20 ವರ್ಷದಿಂದ ಅಧಿಕಾರದಲ್ಲಿರುವಂತಹ NDA ಮೈತ್ರಿಕೂಟ ಮತ್ತೆ ಅಧಿಕಾರವನ್ನು ಹಿಡಿಯೋದಕ್ಕೆ ಏನೆಲ್ಲ ಪ್ರಯತ್ನ ಬೇಕೋ ಆ ಎಲ್ಲ ಪ್ರಯತ್ನವನ್ನ ಅವರು ಕೂಡ ಮಾಡ್ತಾ ಇದ್ದಾರೆ. ಇಬ್ಬರ ಪ್ರಣಾಳಿಕೆ ಕೂಡ ರಿಲೀಸ್ ಆಗಿದೆ. ಇಂತಹ ಸಂದರ್ಭದಲ್ಲಿ ಕೆಲವರು ಕಮೆಂಟ್ ಹಾಕಿದ್ರು, ಬಿಹಾರದ ಚುನಾವಣೆಯ ಸಮೀಕ್ಷೆಗಳ ಬಗ್ಗೆ ತಿಳಿಸಿ, ಯಾರು ಗೆಲ್ಲೋದಕ್ಕೆ ಹೆಚ್ಚು ಫೇವರೇಟ್ ಆಗಿದ್ದಾರೆ, ಚುನಾವಣೆ ಸಮೀಪಿಸುತ್ತಿದ್ದ ಹಾಗೆ ಗ್ರೌಂಡ್ ಹೇಗಿದೆ, ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ ಅಂತ ಕೆಲವರು ಕೇಳಿದ್ರು. ಮಿತ್ರರೇ, ನಿಮಗೆಲ್ಲ ಗೊತ್ತೇ ಇದೆ, ಚುನಾವಣಾ ಕೋಡ್ ಆಫ್ ಕಂಡಕ್ಟ್ ಜಾರಿ ಆದ ಬಳಿಕ ಈ ಸರ್ವೆಗಳನ್ನು ನಡೆಸುವಂತಿಲ್ಲ. ಅಂದ್ರೆ ಬಿಜೆಪಿಗೆ ಇಷ್ಟು ನಂಬರ್ ಬರುತ್ತೆ, JDUಗೆ ಇಷ್ಟು ನಂಬರ್ ಬರುತ್ತೆ, RJDಗೆ ಇಷ್ಟು ಸೀಟ್ಗಳು ಬರುತ್ತೆ, ಈ ರೀತಿಯಾದಂತಹ ಸರ್ವೆಗಳನ್ನು ನಡೆಸೋದಕ್ಕೆ ಚುನಾವಣಾ ಆಯೋಗ ನಿರ್ಬಂಧವನ್ನ ಹೇರಿರುತ್ತೆ. ನವೆಂಬರ್ 11ನೇ ತಾರೀಕು ಎರಡನೇ ಹಂತದ ಚುನಾವಣೆ ಮುಗಿಯುತ್ತಲ್ಲ, ಅದಾಗ್ತಿದ್ದ ಹಾಗೆ ಚುನಾವಣೋತ್ತರ ಸಮೀಕ್ಷೆಗಳು ಬರ್ತವೆ. ಆದ್ರೆ ನಮ್ಮ ಜನರಿಗೆ ಕುತೂಹಲ ಇರುತ್ತಲ್ಲ, ಈ ಹಿನ್ನೆಲೆಯಲ್ಲಿ ಮಾಧ್ಯಮಗಳು ಇಂಡೈರೆಕ್ಟ್ ಸರ್ವೆಗಳನ್ನ ಮಾಡ್ತವೆ. ಅಂದ್ರೆ ಎಕ್ಸಾಕ್ಟ್ ನಂಬರ್ಗಳನ್ನ ಪ್ರಕಟಿಸೋದಿಲ್ಲ, ಬದಲಾಗಿ ಜನರಿಗೆ ಒಂದಷ್ಟು ಪ್ರಶ್ನೆಗಳನ್ನ ಕೇಳೋದು, ಅವರು ಕೊಡುವಂತಹ ಉತ್ತರದ ಆಧಾರದಲ್ಲಿ ಯಾರು ಗೆಲ್ಲುವ ಫೇವರೇಟ್ ಆಗಿದ್ದಾರೆ, ಯಾರು ಅಧಿಕಾರಕ್ಕೆ ಬರಬಹುದು, ಇದರ ಬಗ್ಗೆ ಒಂದು ಚಿತ್ರಣವನ್ನ ಜನರ ಮುಂದಿಡುವಂತಹ ಪ್ರಯತ್ನ ಮಾಡ್ತಾರೆ. ಹಾಗೆ ಟೈಮ್ಸ್ ನೌ ಸುದ್ದಿ ಸಂಸ್ಥೆಯೂ ಕೂಡ ಇದೇ ರೀತಿಯಾದಂತಹ ಒಂದು ಸಮೀಕ್ಷೆಯನ್ನು ನಡೆಸಿದೆ. ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. ಸದ್ಯ ಚುನಾವಣೆಯಲ್ಲಿ ಚರ್ಚೆಯಲ್ಲಿರುವಂತಹ ಕೆಲವೊಂದಷ್ಟು ಪ್ರಶ್ನೆಗಳನ್ನ ಜನರ ಮುಂದಿಟ್ಟಿದ್ದಾರೆ. ಆ ಪ್ರಶ್ನೆಗಳಿಗೆ ಜನರು ಕೊಟ್ಟಂತಹ ಉತ್ತರಗಳಿದೆಯಲ್ಲ, ಇದನ್ನ ನೀವು ನೋಡಿದ್ರೆ ಬಿಹಾರದಲ್ಲಿ ಯಾರು ಅಧಿಕಾರಕ್ಕೆ ಬರಬಹುದು ಅನ್ನೋದ್ರ ಬಗ್ಗೆ ನಿಮಗೊಂದು ಚಿತ್ರಣ ಸಿಗುತ್ತೆ. ಈ ವಿಡಿಯೋದಲ್ಲಿ ಆ ಬಗ್ಗೆ ಸ್ವಲ್ಪ ಡೀಟೇಲ್ ಮಾಹಿತಿಯನ್ನು ಕೊಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ನೇರವಾಗಿ ವಿಷಯಕ್ಕೆ ಎಂಟ್ರಿ ಆಗ್ಬಿಡೋಣ. ಯಾಕೆಂದ್ರೆ ಈ ಬಗ್ಗೆ ಏನು ಪೀಠಿಕೆ ಹಾಕೋದೇ ಬೇಕಾಗಿಲ್ಲ. ಬಿಹಾರದ ಚುನಾವಣೆಯ ಇಂಚಿಂಚು ಮಾಹಿತಿಯೂ ಕೂಡ ನಿಮಗೆಲ್ಲ ಇರುತ್ತೆ. ಯಾವ್ಯಾವ ಪಕ್ಷದವರು ಎಷ್ಟು ಸೀಟ್ನಲ್ಲಿ ಕಂಟೆಸ್ಟ್ ಮಾಡಿದ್ದಾರೆ, ಫೈಟ್ ಹೇಗಿದೆ, ಎಲ್ಲ ನಿಮಗೆ ಗೊತ್ತಿರುವಂತಹ ವಿಚಾರ. ಸದ್ಯ ಮಿತ್ರರೇ, ಟೈಮ್ಸ್ ನೌ ನಡೆಸಿದಂತಹ ಸಮೀಕ್ಷೆಯಲ್ಲಿ ಮೊದಲಿಗೆ ಕೇಳಲಾದಂತಹ ಪ್ರಶ್ನೆ ಯಾವುದು ಕೇಳಿದ್ರೆ, ಯಾರು ಹೆಚ್ಚು ಜನಪ್ರಿಯವಾಗಿರುವಂತಹ CM ಅಭ್ಯರ್ಥಿ ಹೀಗಂತ ಅವರೊಂದು ಪ್ರಶ್ನೆ ಕೇಳಿದ್ರು. ಅವರಿಗೆ ಕೆಲ ಆಪ್ಷನ್ಗಳನ್ನು ಕೊಡಲಾಗಿತ್ತು. ತೇಜಸ್ವಿ ಯಾದವ್, ನಿತೀಶ್ ಕುಮಾರ್, ಚಿರಾಗ್ ಪಾಸ್ವಾನ್, ಪ್ರಶಾಂತ್ ಕಿಶೋರ್, ಸಾಮ್ರಾಟ್ ಚೌಧರಿ ಹಾಗೂ ಬಿಜೆಪಿ ಅಭ್ಯರ್ಥಿ ಇಲ್ಲ ಗಠಬಂಧನ್ ಅಭ್ಯರ್ಥಿ ಅಂತ ಹೇಳಿ ಬಿಹಾರದ ಜನರಿಗೆ ಆಪ್ಷನ್ಗಳನ್ನು ಕೊಡಲಾಗಿತ್ತು. ಈ ಪೈಕಿ ತೇಜಸ್ವಿ ಯಾದವ್ ನಂಬರ್ 1 ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ 33% ಜನ ಅಭಿಪ್ರಾಯಪಟ್ಟಿದ್ದಾರೆ. ಹಾಗೆ ನಿತೀಶ್ ಕುಮಾರ್ ಅವರಿಗೆ 29% ವೋಟ್ ಸಿಕ್ಕಿದೆ. ಇನ್ನು ಚಿರಾಗ್ ಪಾಸ್ವಾನ್ಗೆ 10% ವೋಟ್ ಸಿಕ್ಕಿದ್ರೆ ಪ್ರಶಾಂತ್ ಕಿಶೋರ್ಗೆ 10% ವೋಟ್ ಸಿಕ್ಕಿದೆ. ಹಾಗೆ ಬಿಜೆಪಿ ನಾಯಕ ಹಾಲಿ ಉಪಮುಖ್ಯಮಂತ್ರಿ ಆಗಿರುವಂತಹ ಸಾಮ್ರಾಟ್ ಚೌಧರಿಗೆ 9% ವೋಟ್ ಸಿಕ್ಕಿದೆ. ಯಾರಾದರೂ ಆಗಲಿ, ಆದರೆ ಬಿಜೆಪಿಯವರೇ ಮುಖ್ಯಮಂತ್ರಿ ಆಗಲಿ ಅಂತ ಹೇಳುವಂಥವರು 4% ಜನ ಇದ್ದಾರೆ. ಇನ್ನು ಮಹಾಗಠಬಂಧನ್ನಿಂದ ಯಾರು ಬೇಕಾದರೂ ಮುಖ್ಯಮಂತ್ರಿ ಆಗಲಿ ಅಂತ ಹೇಳುವಂಥವರ ಸಂಖ್ಯೆ 5% ಜನ ಇದೆ. ಅಲ್ಲಿಗೆ ಮಿತ್ರರೇ, ಈ ಪ್ರಶ್ನೆಗೆ ಜನ ಏನು ಉತ್ತರ ಕೊಟ್ಟಿದ್ದಾರೆ ಅಂತಂದ್ರೆ, ತೇಜಸ್ವಿ ಯಾದವ್ ನಂಬರ್ 1 ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ. ಹಾಗಂದ ಮಾತ್ರಕ್ಕೆ RJD ಅಧಿಕಾರಕ್ಕೆ ಬರುತ್ತೆ ಅನ್ನುವಂಥ ಅರ್ಥ ಅಲ್ಲ. ಯಾಕೆ ಕೇಳಿದ್ರೆ ಇಲ್ಲೊಂದು ಇಂಟ್ರೆಸ್ಟಿಂಗ್ ಅಂಶ ಇದೆ. ಈಗ ನಿತೀಶ್ ಕುಮಾರ್ ಅವರಿಗೆ 29% ವೋಟ್ಗಳು ಮಾತ್ರ ಸಿಕ್ಕಿರಬಹುದು. NDA ಮೈತ್ರಿಕೂಟದಲ್ಲಿ ಇತರ ಅಭ್ಯರ್ಥಿಗಳು ಕೂಡ ಇದ್ದಾರೆ. ಚಿರಾಗ್ ಪಾಸ್ವಾನ್ NDA ಮೈತ್ರಿಕೂಟದ ಅಭ್ಯರ್ಥಿ. ಹಾಗೆ ಸಾಮ್ರಾಟ್ ಚೌಧರಿ ಹೆಸರಿದೆಯಲ್ಲ, ಅವರು ಕೂಡ NDAದವರೇ. ಹಾಗೆ ಬಿಜೆಪಿಯಿಂದ ಯಾರು ಬೇಕಾದರೂ ಮುಖ್ಯಮಂತ್ರಿ ಆಗಲಿ ಅಂತ ಹೇಳಿ 4% ಜನ ವೋಟ್ ಹಾಕಿದಾರಲ್ಲ, ಇದೆಲ್ಲದನ್ನ ಸೇರಿಸಿದ್ರೆ NDA ಮೈತ್ರಿಕೂಟಕ್ಕೆ 52% ವೋಟ್ ಸಿಗುತ್ತೆ. ಅದೇ ಮಹಾಗಠಬಂಧನ್ಗೆ 38% ವೋಟ್ ಸಿಗುತ್ತೆ. ಯಾಕೆ ಹೀಗಾಗುತ್ತೆ ಕೇಳಿದ್ರೆ, ಮಹಾಗಠಬಂಧನ್ ಈಗಾಗಲೇ ತನ್ನ ಮುಖ್ಯಮಂತ್ರಿ ಅಭ್ಯರ್ಥಿ ತೇಜಸ್ವಿ ಯಾದವ್ ಅಂತ ಘೋಷಣೆ ಮಾಡಾಗಿದೆ. ಒಂದು ವೇಳೆ ಬಿಹಾರದಲ್ಲಿ ಮಹಾಗಠಬಂಧನ್ ಅಧಿಕಾರಕ್ಕೆ ಬಂದಿದ್ದೇ ಆದರೆ ತೇಜಸ್ವಿ ಯಾದವ್ ಮುಖ್ಯಮಂತ್ರಿ ಆಗ್ತಾರಾ, ಕಾಂಗ್ರೆಸ್ನಿಂದ ಇನ್ಯಾರಾದ್ರೂ ಆಗ್ತಾರಾ, ಈ ರೀತಿಯ ಗೊಂದಲಗಳೇ ಇಲ್ಲ. ಅಧಿಕಾರಕ್ಕೆ ಬರ್ತಿದ್ದ ಹಾಗೆ ತೇಜಸ್ವಿ ಯಾದವ್ ಪ್ರಮಾಣ ವಚನ ಸ್ವೀಕಾರ ಮಾಡಿಬಿಡ್ತಾರೆ. ಇದು ಕನ್ಫರ್ಮ್ ಆದಂತಹ ವಿಚಾರ. ಹೀಗಾಗಿ ತೇಜಸ್ವಿ ಯಾದವ್ ಈ ಲೀಸ್ಟ್ ನಲ್ಲಿ ನಂಬರ್ 1 ಪ್ಲೇಸ್ ನಲ್ಲಿ ಇರಬಹುದು. ಆದ್ರೆ ಅವರಿಗೆ ಓವರ್ ಆಲ್ ಆಗಿ ಸಿಗುವಂತಹ ಮತಗಳೆಷ್ಟು ಕೇಳಿದ್ರೆ ಕೇವಲ 38% ಮಾತ್ರ. ಅದೇ ಬಿಜೆಪಿಯಲ್ಲಿ ಹಾಗಿಲ್ಲ. ನಿತೀಶ್ ಕುಮಾರ್ ಅವರನ್ನ ಬೆಂಬಲಿಸ್ತಾ ಇರಬಹುದು, ಅವರ ನಾಯಕತ್ವ ಅಂತ ಹೇಳ್ತಾ ಇರಬಹುದು, ಆದ್ರೆ ಅವರೇ ಮುಖ್ಯಮಂತ್ರಿ ಆಗ್ತಾರಾ ಯಾರಿಗೂ ಕೂಡ ಗೊತ್ತಿಲ್ಲ. ಹೀಗಾಗಿ NDA ಮೈತ್ರಿಕೂಟದ ಬೇರೆ ಬೇರೆ ಹೆಸರುಗಳ ಬಗ್ಗೆಯೂ ಕೂಡ ಪ್ರಶ್ನೆ ಕೇಳಲಾಗಿದೆ. ಇನ್ನು ಮಿತ್ರರೇ, ನಿತೀಶ್ ಕುಮಾರ್ ಅವರು CM ಆಗಿ ಒಳ್ಳೆ ಕೆಲಸ ಮಾಡಿದಾರ, ಅವರು ಗುಡ್ಡ ಬೇಡ ಏನ್ ಹೇಳ್ತೀರಿ ಅಂತ ಜನರಿಗೊಂದು ಪ್ರಶ್ನೆ ಕೇಳಲಾಗಿತ್ತು. ಇದಕ್ಕೆ 47% ಜನ ನಿತೀಶ್ ಕುಮಾರ್ CM ಆಗಿ ಒಳ್ಳೆ ಕೆಲಸ ಮಾಡಿದ್ದಾರೆ, ಅವರೊಬ್ಬ ಗುಡ್ CM ಅಂತ 47% ಜನ ಅಭಿಪ್ರಾಯಪಟ್ಟಿದ್ದಾರೆ. ಅದೇ ರೀತಿಯಾಗಿ ನಿತೀಶ್ ಕುಮಾರ್ ಏನೂ ಕೆಲಸ ಮಾಡಿಲ್ಲ, ಅವರೊಬ್ಬ ಬ್ಯಾಡ್ CM ಅಂತ 41% ಜನ ಅಭಿಪ್ರಾಯಪಟ್ಟಿದ್ದಾರೆ. ಈ ಬಗ್ಗೆ ಏನು ಹೇಳೋದಕ್ಕೆ ಸಾಧ್ಯ ಇಲ್ಲ. ಗುಡ್ಡು ಇದೆ, ಬ್ಯಾಡು ಇದೆ ಹೀಗಂತ ಹೇಳುವವರ ಸಂಖ್ಯೆ 12% ಇದೆ. ಆದರೆ ನಿತೀಶ್ ಕುಮಾರ್ 20 ವರ್ಷದಿಂದ ಬಿಹಾರದಲ್ಲಿ ಅಧಿಕಾರದಲ್ಲಿದ್ದೂ ಕೂಡ 47% ಜನ ಅವರನ್ನ ಬೆಂಬಲಿಸ್ತಾ ಇದ್ದಾರೆ ಅಂತಂದ್ರೆ ಅವರ ಪಾಪ್ಯುಲಾರಿಟಿ ಇನ್ನೂ ಕೂಡ ಕುಗ್ಗಿಲ್ಲ. ನಿತೀಶ್ ಕುಮಾರ್ ವಿರುದ್ಧ ಬಹಳ ದೊಡ್ಡ ಆಡಳಿತ ವಿರೋಧಿ ಅಲೆ ಇದೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಇದು ಜನರು ಕೊಟ್ಟಂತಹ ಈ ಉತ್ತರದಿಂದ ಗೊತ್ತಾಗುತ್ತೆ. ಇನ್ನೊಂದು, ಈ ಸರ್ವೆಯಲ್ಲಿ ಕೇಳಲಾದಂತಹ ಬಹಳ ಇಂಟ್ರೆಸ್ಟಿಂಗ್ ಪ್ರಶ್ನೆ ಯಾವುದು ಕೇಳಿದ್ರೆ, ರಾಹುಲ್ ಗಾಂಧಿ ಅವರು ಲೇಟ್ ಆಗಿ ಪ್ರಚಾರಕ್ಕೆ ಬಂದಿದ್ರಿಂದ ಚುನಾವಣೆ ಮೇಲೆ ಏನು ಪರಿಣಾಮ ಬೀರುತ್ತೆ ಅಂತ.
ಮಿತ್ರರೇ, ಬಿಹಾರದಲ್ಲಿ ಚುನಾವಣೆ ಸಮೀಪಿಸುತ್ತಿದ್ದಂತೆ ಒಂದು ವಿಚಾರ ಬಹಳ ಸದ್ದು ಮಾಡಿತ್ತು. ಅದೇನು ಕೇಳಿದ್ರೆ ರಾಹುಲ್ ಗಾಂಧಿ ನಾಪತ್ತೆ ಆಗಿದ್ದಾರೆ, ಮಹಾಗಠಬಂಧನ್ನಲ್ಲಿ ಎಲ್ಲವೂ ಸರಿಯಾಗಿಲ್ಲ ಅಂತ. ಈಗಲೂ ಏನೆಲ್ಲ ಸರಿ ಹೋಗಿದೆ ಅಂತಲ್ಲ, ರಾಹುಲ್ ಗಾಂಧಿ ಅವರು ಪ್ರಚಾರಕ್ಕೆ ಹೋಗಿದ್ದಾರೆ ಅಷ್ಟೇ. ರಾಹುಲ್ ಗಾಂಧಿ 3 ತಿಂಗಳ ಹಿಂದೆ ಮತಾಧಿಕಾರ ಯಾತ್ರೆಯನ್ನ ಬಿಹಾರದಲ್ಲಿ ಮಾಡಿದ್ರು, ಬಹಳ ದೊಡ್ಡ ಮಟ್ಟದಲ್ಲಿ ಪ್ರಚಾರ ಮಾಡಿದ್ರು. ಅದಾದ ಬಳಿಕ ಅವರು ಕಣ್ಣಿಗೆ ಕಾಣದಂತೆ ಮಾಯ ಆಗ್ಬಿಟ್ಟಿದ್ರು, ಬಿಹಾರಕ್ಕೆ ಹೆಜ್ಜೆನೇ ಇಟ್ಟಿರಲಿಲ್ಲ. ಆದರೆ ಈಗ ಕೊನೆಯ ಹಂತದ ಪ್ರಚಾರ ನಡೀತಿರುವಂತಹ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಬಿಹಾರದಲ್ಲಿ ಪುನಃ ಪ್ರಚಾರ ಯಾತ್ರೆಯನ್ನ ಕೈಗೊಂಡಿದ್ದಾರೆ. ಇದು ಚುನಾವಣೆಯ ಮೇಲೆ ಯಾವ ರೀತಿಯಾದಂತಹ ಪರಿಣಾಮ ಬೀರುತ್ತೆ ಹೀಗಂತ ಪ್ರಶ್ನೆ ಕೇಳಲಾಗಿತ್ತು. ಇದಕ್ಕೆ ಜನ ಏನು ಉತ್ತರ ಕೊಟ್ಟಿದ್ದಾರೆ ಗೊತ್ತಾ? ಲೇಟಾಗಿ ಬಂದಿದ್ದರಿಂದ ಒಳ್ಳೆಯದಾಗುತ್ತೆ ಅಂತ ಹೇಳಿ 33% ಜನ ಅಭಿಪ್ರಾಯಪಟ್ಟಿದ್ದಾರೆ. ಅಂದರೆ ರಾಹುಲ್ ಗಾಂಧಿ ಅವರು ಮೊದಲೇ ಚುನಾವಣಾ ಪ್ರಚಾರಕ್ಕೆ ಬಂದಿದ್ದೆ ಆದರೆ ಇನ್ನೂ ಹೆಚ್ಚು ಡ್ಯಾಮೇಜ್ ಆಗ್ತಾ ಇತ್ತು, ಅವರು ಲೇಟಾಗಿ ಬಂದಿದ್ದರಿಂದನೇ ಒಳ್ಳೆಯದು ಅಂತ 33% ಜನ ಹೇಳಿದ್ದಾರೆ. ಇಲ್ಲ, ಬಹಳ ತೊಂದರೆ ಆಗುತ್ತೆ, ಅವ್ರು ಇನ್ನೂ ಮುನ್ನ ಬಂದಿದ್ದೇ ಆಗಿದ್ರೆ ಬಿಹಾರದ ಚಿತ್ರಣ ಬದಲಾಗ್ತಾ ಇತ್ತು, ಅವ್ರು ಮುಂಚೆ ಬರಬೇಕಾಗಿತ್ತು ಅಂತ ಹೇಳುವಂಥವರ ಸಂಖ್ಯೆ 32% ಇದೆ. ನೋ ಇಂಪ್ಯಾಕ್ಟ್, ಯಾವುದೇ ರೀತಿಯಲ್ಲೂ ಕೂಡ ಇದು ಪ್ರಭಾವ ಬೀರೋದಿಲ್ಲ, ರಾಹುಲ್ ಗಾಂಧಿ ಬರಲಿ ಬಿಡ್ಲಿ, ಇದು ಬಿಹಾರದ ಚುನಾವಣೆಗೆ ಸಂಬಂಧಪಟ್ಟ ವಿಚಾರವೇ ಅಲ್ಲ ಅಂತ 35% ಜನ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಇನ್ನು ರಾಹುಲ್ ಗಾಂಧಿ ಅವರು ಬಿಹಾರದಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಪ್ರಚಾರ ಮಾಡಿದಂತಹ ವಿಚಾರ ಯಾವುದು? ಚುನಾವಣಾ ಆಯೋಗದ ಮತ ಪರಿಷ್ಕರಣೆ. ಮತ ಅಧಿಕಾರ ಯಾತ್ರೆ ಅಂತಲೇ ರಾಹುಲ್ ಗಾಂಧಿ ಮಾಡಿಬಿಟ್ರು. ಅಂದರೆ ನಿಮ್ಮ ಅಧಿಕಾರವನ್ನೆಲ್ಲ ಚುನಾವಣಾ ಆಯೋಗ ಕಿತ್ತುಕೊಳ್ತಾ ಇದೆ, ಇದು ಅಸಂವಿಧಾನಿಕ, ಹೀಗೆಲ್ಲ ರಾಹುಲ್ ಗಾಂಧಿ ಅವರು ದೊಡ್ಡ ಮಟ್ಟದಲ್ಲಿ ಪ್ರಚಾರ ಮಾಡಿದ್ರು. ಇದು ನಿಜವಾಗ್ಲೂ ಕೂಡ ಬಿಹಾರದ ಚುನಾವಣಾ ವಿಷಯವಾ? ಇದ್ರ ಬಗ್ಗೆ ಜನ ತಲೆ ಕೆಡಿಸ್ಕೊಂಡಿದ್ದಾರಾ? ಅಥವಾ ಇದಕ್ಕೇನಾದರೂ ಮಾನ್ಯತೆ ಇದೆಯಾ ಅಂತ ಜನರಿಗೊಂದು ಪ್ರಶ್ನೆಯನ್ನು ಕೇಳಲಾಯಿತು. ಅದಕ್ಕೆ ಜನ ಏನು ಹೇಳಿದ್ದಾರೆ ಗೊತ್ತಾ? 77% ಜನ ಇದಕ್ಕೆ ಯಾವುದೇ ರೀತಿಯಲ್ಲೂ ಮಾನ್ಯತೆ ಇಲ್ಲ, ಇದು ಚುನಾವಣೆಗೆ ಯಾವುದೇ ರೀತಿಯಲ್ಲೂ ಕೂಡ ಉಪಯೋಗಕ್ಕೆ ಬಾರದಂತಹ ವಿಷಯ ಅಂತ ಅಭಿಪ್ರಾಯಪಟ್ಟಿದ್ದಾರೆ. ಎಷ್ಟು ಮಿತ್ರರೇ? 77% ಜನ. ಹಾಗೆ 13% ಜನ ಮಾತ್ರ ಹೌದು ಇದು ಚುನಾವಣಾ ವಿಷಯ, ಇದು ತೀರಾ ಇಂಪಾರ್ಟೆಂಟ್ ಅಂತ 13% ಜನ ಅಭಿಪ್ರಾಯಪಟ್ಟಿದ್ದಾರೆ. ನನಗನ್ಸುತ್ತೆ ಜನರು ಈ ಪ್ರಶ್ನೆಗೆ ಕೊಟ್ಟಂತಹ ಉತ್ತರ ಇದೆಯಲ್ಲ, ಇದು ರಿಯಾಲಿಟಿಗೆ ಬಹಳ ಹತ್ತಿರ ಇದೆ ಅಂತ. ಈಗ ಮತದಾರರ ಪಟ್ಟಿಯನ್ನು ಪರಿಷ್ಕರಣೆ ಮಾಡಿದ್ರೆ ಜನರಿಗೆ ಏನಾಗಬೇಕು ಹೇಳಿ? ಅದರಿಂದ ಏನು ಜನಸಾಮಾನ್ಯರ ಮೇಲೆ ದೊಡ್ಡ ಪರಿಣಾಮವೇ ಬೀರೋದಿಲ್ಲ. ಅದೇ ಚುನಾವಣೆಯಲ್ಲಿ ನಿರುದ್ಯೋಗ ಸಮಸ್ಯೆಯ ಬಗ್ಗೆ ಮಾತನಾಡಿದ್ರೆ, ಒಳ್ಳೆಯ ಆಡಳಿತದ ಬಗ್ಗೆ ಮಾತನಾಡಿದ್ರೆ, ಭ್ರಷ್ಟಾಚಾರದ ವಿಚಾರವನ್ನು ಎತ್ಕೊಂಡ್ರೆ, ಇದೆಲ್ಲವೂ ಕೂಡ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡುತ್ತೆ, ಅದು ಚುನಾವಣೆಯ ದಿಕ್ಕನ್ನು ಕೂಡ ಬದಲಾಯಿಸುತ್ತೆ. ಅಂದ್ರೆ ಈ ಪ್ರಶ್ನೆಗೆ ಜನ ಉತ್ತರ ಕೊಟ್ಟಿರೋದ್ರಿಂದ ಏನು ಗೊತ್ತಾಗುತ್ತೆ ಕೇಳಿದ್ರೆ, ರಾಹುಲ್ ಗಾಂಧಿ ಅವರು ಚುನಾವಣಾ ವಿಷಯವನ್ನು ಆಯ್ಕೆ ಮಾಡುವಂತಹ ಸಂದರ್ಭದಲ್ಲೇ ಎಡವಿದ್ದಾರೆ, ಅದಕ್ಕೇನು ಮಾನ್ಯತೆಯೇ ಇಲ್ಲ ಅಂತ. ಇನ್ನು ಮಹಾಗಠಬಂಧನ್ ಮಾಡಿದಂತಹ ವಕ್ಫ್ ಪ್ರಾಮಿಸ್ ಬಗ್ಗೆಯೂ ಕೂಡ ಜನರಿಗೆ ಪ್ರಶ್ನೆ ಕೇಳಲಾಗಿತ್ತು. ಅದಕ್ಕೆ 36% ಜನ ಹೇಳಿದರೆ ಇದು ಮುಸ್ಲಿಮರನ್ನು ಓಲೈಕೆ ಮಾಡೋದಕ್ಕೋಸ್ಕರವಾಗಿ ಮಹಾಗಠಬಂಧನ್ ಮಾಡಿದಂತಹ ಪ್ರಾಮಿಸ್ ಅಂತ. ಇಲ್ಲ, ಇದು ಓವೈಸಿ ಹೆದರಿಕೆಗೋಸ್ಕರವಾಗಿ ಈ ಪ್ರಾಮಿಸ್ ಮಾಡಿದ್ದಾರೆ ಅಂತ 48% ಜನ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಹಾಗೆ ಈ ಓವೈಸಿ ಮುಸ್ಲಿಂ DCM ವಿಚಾರ ಪ್ರಸ್ತಾಪ ಮಾಡಿದ್ದು ಮುಸ್ಲಿಮರ ಓಟನ್ನು ಚದುರಿಸುತ್ತಾ, ಡಿವೈಡ್ ಮಾಡುತ್ತಾ, ಹೀಗೊಂದು ಪ್ರಶ್ನೆಯನ್ನು ಕೇಳಲಾಗಿತ್ತು. ಇದಕ್ಕೆ ಬಿಹಾರದ 32% ಮುಸ್ಲಿಮರು ಹೌದು ಅಂತ ಹೇಳಿದ್ದಾರೆ. ಹಾಗೆ 38% ಮುಸ್ಲಿಮರು ಇಲ್ಲ, ಇದು ಯಾವುದೇ ರೀತಿಯಲ್ಲೂ ಪರಿಣಾಮ ಬೀರೋದಿಲ್ಲ ಅಂತ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಏನೂ ಹೇಳೋದಕ್ಕೆ ಸಾಧ್ಯ ಇಲ್ಲ, ಪ್ರಭಾವ ಬೀರಿದ್ರೂ ಬೀರಬಹುದು, ಬೀರದೇ ಇದ್ರೂ ಇರಬಹುದು ಅಂತ 30% ಮುಸ್ಲಿಮರು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಈ ಓವೈಸಿ ಫ್ಯಾಕ್ಟರ್ ಈ ಬಾರಿ ಬಿಹಾರದಲ್ಲಿ ಸ್ವಲ್ಪ ಹೆಚ್ಚು ಸದ್ದು ಮಾಡ್ತಾ ಇದೆ. ಕಾರಣ ಏನು ಕೇಳಿದ್ರೆ, ಓವೈಸಿ ಒಂದು ಬಾಂಬ್ ಸಿಡಿಸ್ಬಿಟ್ರು. ಬಿಹಾರದಲ್ಲಿ 18ರಿಂದ 19% ಮುಸ್ಲಿಮರಿದ್ದಾರೆ. ಈ ಓಟನ್ನ RJD ಅವರು ತೆಗೆದುಕೊಳ್ತಾರೆ, ಅಂದ್ರೆ ಮಹಾಗಠಬಂಧನ್ಗೆ ಹೋಗುತ್ತೆ. ಆದ್ರೆ ಅವರು ಉಪಮುಖ್ಯಮಂತ್ರಿ ಸ್ಥಾನ ಕೊಡುವಂತಹ ಸಂದರ್ಭದಲ್ಲಿ ಮಾತ್ರ ಇತರ ಚಿಕ್ಕ ಪುಟ್ಟ ಜಾತಿಗಳನ್ನು ಗುರುತಿಸ್ತಾರೆ ಹೊರತು ಮುಸ್ಲಿಮರನ್ನ ಗುರುತಿಸಿಲ್ಲ. ಹಾಗಾದ್ರೆ ಮುಸ್ಲಿಮರಿಗೆ ಉಪಮುಖ್ಯಮಂತ್ರಿ ಸ್ಥಾನದ ಹಕ್ಕಿಲ್ವಾ? ಹೀಗಂತ ಓವೈಸಿ ಒಂದು ಬಾಂಬ್ ಸಿಡಿಸಿದ್ರು. ಓವೈಸಿಯ ಈ ಮುಸ್ಲಿಂ DCM ಕಾರ್ಡ್ ಇದೆಯಲ್ಲ, ಇದು ಬಿಹಾರ ಚುನಾವಣೆಯಲ್ಲಿ ಭಾರಿ ಸದ್ದು ಮಾಡ್ತಾ ಇದೆ. ಮುಸ್ಲಿಂ ಮತದಾರರಲ್ಲೂ ಕೂಡ ಈ ಪ್ರಶ್ನೆ ಜಾಗೃತವಾಗಿದೆ. ನಮ್ಮನ್ನು ಕೇವಲ ಇವರು ಟಿಶ್ಯೂ ಪೇಪರ್ ತರ ಬಳಸ್ಕೊಳ್ತಾ ಇದ್ದಾರ. ಚುನಾವಣೆ ಬಂದಂತಹ ಸಂದರ್ಭದಲ್ಲಿ ಕಿವಿಗೆ ಹೂ ಮುಡಿಸ್ತಾರೆ, ಆದರೆ ಸೀಟ್ ಹಂಚಿಕೆಯ ಸಂದರ್ಭದಲ್ಲಿ ನಮಗೆ ಹೆಚ್ಚಿನ ಪ್ರಾಶಸ್ತ್ಯವನ್ನೇ ಕೊಡೋದಿಲ್ಲ. ಯಾಕೆ ಕೇಳಿದ್ರೆ ಬಿಹಾರದಲ್ಲಿ ಬಲ್ಕ್ ಆಗಿ 19% ಓಟ್ ಸಿಗುವಂತದ್ದು ಮುಸ್ಲಿಮರದ್ದು ಮಾತ್ರ. ಉಳಿದಂತೆ ಈಗ ಯಾದವರು ಅಂತಂದ್ರೆ ಆ ಓಟ್ಗಳೆಲ್ಲವೂ ಕೂಡ RJDಗೆ ಹೋಗುತ್ತೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಅದರಲ್ಲಿ BJPಗೂ ಓಟ್ಗಳು ಬರುತ್ತೆ, ಯಾದವ್ ಓಟ್ಗಳು JDUಗೂ ಕೂಡ ಬರುತ್ತೆ, ಅವೆಲ್ಲವೂ ಕೂಡ ಡಿವೈಡ್ ಆಗುತ್ತೆ. ಆದ್ರೆ ಒಗ್ಗಟ್ಟಾಗಿ ವೋಟ್ ಮಾಡುವಂತವರು ಮುಸ್ಲಿಮರು ಮಾತ್ರ. ಹೀಗಿದ್ರೂ ಸಹ ಅವ್ರಿಗೆ ಯಾಕೆ DCM ಪಟ್ಟ ಕೊಡೋದಿಲ್ಲ? ಈ ಪ್ರಶ್ನೆಯನ್ನ ಓವೈಸಿ ರೈಸ್ ಮಾಡಿದ್ರು. ಇದು ಭಾರಿ ಸದ್ದು ಮಾಡಿತು. ಇದರ ಜೊತೆಗೆ RJDಗೆ ಓವೈಸಿ ಬಗ್ಗೆ ಇನ್ನೊಂದು ಭಯ ಇದೆ. ಯಾಕೆ ಕೇಳಿದ್ರೆ ಈ ಬಾರಿ ಓವೈಸಿ ಡೆಮಾಕ್ರೆಟಿಕ್ ಅಲಯನ್ಸ್ ಅಂತ ಒಂದು ಕೂಟ ಮಾಡಿಕೊಂಡಿದ್ದಾರೆ. ಅದರಲ್ಲಿ ತಾನು 25 ಅಭ್ಯರ್ಥಿಗಳನ್ನು ನಿಲ್ಲಿಸಿದ್ದಾರೆ. ಹಾಗೆ RLJP ಮತ್ತು ASP ಈ ಎಲ್ಲ ಪಕ್ಷಗಳಿಗೂ ಕೂಡ ಸೀಟ್ ಹಂಚಿಕೆ ಮಾಡಿದ್ದಾರೆ. ಒಟ್ಟು ಈ ಒಂದು ಕೂಟ 79 ಕ್ಷೇತ್ರಗಳಲ್ಲಿ ತನ್ನ ಅಭ್ಯರ್ಥಿಯನ್ನ ಕಣಕ್ಕಿಳಿಸಿದೆ. ಓವೈಸಿ ಮುಸ್ಲಿಂ ಮೆಜಾರಿಟಿ ಇರುವ ಕ್ಷೇತ್ರಗಳನ್ನ ಟಾರ್ಗೆಟ್ ಮಾಡಿದ್ದಾರೆ. ಅಲ್ಲಿ ವೋಟ್ ಚೆದರುವಂತಹ ಆತಂಕ RJDಗೆ ವ್ಯಕ್ತವಾಗ್ತಾ ಇದೆ. 2020 ಚುನಾವಣೆಯಲ್ಲಿ ಓವೈಸಿ ವೋಟ್ ಡಿವೈಡ್ ಮಾಡಿ 5 ಕ್ಷೇತ್ರದಲ್ಲಿ ಗೆಲುವನ್ನು ಸಾಧಿಸಿದ್ರು. ಈ ಬಾರಿಯೂ ಕೂಡ ಅದು ರಿಪೀಟ್ ಆಗಿದ್ದೇ ಆದರೆ RJDಗೆ ಬಹಳ ದೊಡ್ಡ ಹಿನ್ನಡೆ ಆಗುವಂತಹ ಆತಂಕ ಇದೆ.
ಇದರ ಜೊತೆಗೆ ಈ ಬಾರಿ ಬಿಹಾರದಲ್ಲಿ ಇನ್ನೊಂದು ವಿಚಾರ ಏನಾದರೂ ಸದ್ದು ಮಾಡ್ತಾ ಇದೆ ಅಂತಂದ್ರೆ ಅದು ಎರಡೂ ಮೈತ್ರಿಕೂಟಗಳ ಪ್ರಣಾಳಿಕೆ. ಬಿಜೆಪಿಯು ಕೂಡ ಒಂದು ದೊಡ್ಡ ಘೋಷಣಾ ಪತ್ರವನ್ನು ಹೊರಡಿಸಿದೆ. ತೇಜಸ್ವಿ ಯಾದವ್ ಕೂಡ ತೇಜಸ್ವಿ ಪ್ರಣ್ ಅಂತ ಪ್ರಣಾಳಿಕೆಯನ್ನು ರಿಲೀಸ್ ಮಾಡಿದ್ದಾರೆ. ಇದರಲ್ಲಿ ಎನ್ಡಿಎ ಮತ್ತು ಮಹಾಗಠಬಂಧನ್ ಇಬ್ಬರೂ ಕೂಡ ಜನರಿಗೆ ಕೊಟ್ಟಂತಹ ಅತಿ ದೊಡ್ಡ ಭರವಸೆ ಯಾವುದು ಕೇಳಿದ್ರೆ ಉದ್ಯೋಗದ್ದು. ತೇಜಸ್ವಿ ಯಾದವ್ ಏನ್ ಹೇಳಿದ್ದಾರೆ ಅಂತಂದ್ರೆ, ನಾನು ಮನೆಗೊಂದು ಸರ್ಕಾರಿ ಉದ್ಯೋಗವನ್ನ ಕೊಡ್ತೀನಿ ಅಂತ. ಅದಕ್ಕೆ ಎನ್ಡಿಎ ಮೈತ್ರಿಕೂಟದವರು ಏನ್ ಭರವಸೆ ಕೊಟ್ಟಿದ್ದಾರೆ ಅಂತಂದ್ರೆ, ನಾವು 1 ಕೋಟಿ ಉದ್ಯೋಗವನ್ನ ಸೃಷ್ಟಿ ಮಾಡ್ತೀವಿ ಅಂತ. ಇದರ ಕುರಿತಾಗಿ ಜನರಿಗೊಂದು ಪ್ರಶ್ನೆ ಕೇಳಲಾಗಿತ್ತು. ತೇಜಸ್ವಿ ಯಾದವ್ ಅವರ ಮನೆಗೊಂದು ಸರ್ಕಾರಿ ಉದ್ಯೋಗದ ಘೋಷಣೆ ಇದೆಯಲ್ಲ, ಇದು ಗಿಮಿಕ್ಕಾ ಅಥವಾ ಇದು ಸಾಧ್ಯ ಇದೆಯಾ, ನೀವೇನು ಹೇಳ್ತೀರಿ ಅಂತ ಜನರಿಗೆ ಪ್ರಶ್ನೆ ಕೇಳಲಾಗಿತ್ತು. ಅದಕ್ಕೆ 43% ಜನ ಹೇಳಿದ್ದಾರೆ ಇದೊಂದು ಗಿಮಿಕ್, ಇದು ಅಸಾಧ್ಯ ಅಂತ. ಹಾಗೆ 38% ಜನ ಇದು ಸಾಧ್ಯ ಇದೆ, ಮನೆಗೊಂದು ಸರ್ಕಾರಿ ಉದ್ಯೋಗ ಕೊಡಬಹುದು ಅಂತ ಹೇಳಿದ್ದಾರೆ. 38% ಜನ ಇದರ ಬಗ್ಗೆ ಒಲವು ಹೊಂದಿದ್ದಾರೆ ಎನ್ನುವಂಥದ್ದೇ ಆಶ್ಚರ್ಯ. ಅಂದರೆ ಅಷ್ಟು ಜನ ಅಪ್ರಬುದ್ಧರಾಗಿದ್ದಾರೆ. ಯಾಕೆಂದರೆ ಇವತ್ತಿನ ಪರಿಸ್ಥಿತಿಯಲ್ಲಿ ಮನೆಗೊಂದು ಸರ್ಕಾರಿ ಉದ್ಯೋಗವನ್ನು ಕೊಡೋದಕ್ಕೆ ಸಾಧ್ಯವಾದರೂ ಇದೆಯಾ? ಹಾಗೇನಾದರೂ ಮಾಡಬೇಕು ಅಂತಂದರೆ ಬಿಹಾರದಲ್ಲಿ ಹತ್ತತ್ರ 3 ಕೋಟಿ ಉದ್ಯೋಗಗಳನ್ನು ಸೃಷ್ಟಿ ಮಾಡಬೇಕು, ಅದು ಕೂಡ ಸರ್ಕಾರಿ ಉದ್ಯೋಗ. ಬಿಹಾರದಲ್ಲಿ ಒಟ್ಟಾರೆ ಸರ್ಕಾರಿ ಉದ್ಯೋಗ ಇರುವಂತಹದ್ದೇ 20 ಲಕ್ಷದಷ್ಟು. ಅಂದರೆ ತೇಜಸ್ವಿ ಯಾದವ್ ಅವರು ಜನರ ಕಿವಿಗೆ ಹೂ ಮೂಡಿಸಿದ್ದಾರೆ. ಇದನ್ನ 43% ಜನ ನಂಬಿಲ್ಲ, ಇದೊಂದು ಗಿಮಿಕ್, ಇದು ಅಸಾಧ್ಯ ಅಂತ ಅವರು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಆದರೆ 38% ಜನ ನಂಬಿದ್ದಾರೆ. ಇವರೇ RJD ವೋಟರ್ಸ್. ಒಟ್ಟಾರೆಯಾಗಿ ಈ ಸಮೀಕ್ಷೆಯ ಸಾರ ಏನು ಕೇಳಿದ್ರೆ, ಬಿಹಾರದ ಚುನಾವಣೆ ಇದೆಯಲ್ಲ, ಎರಡೂ ಕೂಟಗಳ ನಡುವೆ ಬಹಳ ಟಫ್ ಫೈಟ್ ಇದೆ. ಆದರೆ ಸದ್ಯದ ಎಲ್ಲಾ ಪ್ರಶ್ನೆಗಳಿಗೆ ಜನ ಕೊಟ್ಟ ಉತ್ತರವನ್ನು ನೋಡಿದ್ರೆ ಇನ್ನೊಮ್ಮೆ ಅವರು NDAಯನ್ನು ಆರಿಸೋದಕ್ಕೆ ಯಾವುದೇ ರೀತಿಯಲ್ಲೂ ತಕರಾರನ್ನು ಹೊಂದಿಲ್ಲ. ಆಡಳಿತ ವಿರೋಧಿ ಅಲೆ ಅಷ್ಟು ಪ್ರಮಾಣದಲ್ಲಿ ಕಾಣ್ತಾ ಇಲ್ಲ. ಮಿತ್ರರೇ, ಈ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು? ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್